ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿದ್ದ ಕ್ಷೇತ್ರದ ಟಿಕೆಟ್ ಕದನ ಶಮನವಾಗಿದೆ. ಕೊನೆಗೂ ದಾವಣಗೆರೆ ದಕ್ಷಿಣ ಕೈ ಟಿಕೆಟಿನ ಕಗ್ಗಂಟು ಶಮನವಾಗಿರುವಂತಹ ಡೀಟೇಲ್ಸ್ ಇದ್ದು, ಶಾಮನೂರು ಕುಟುಂಬಕ್ಕೆ ಕೈ ಹೈಕಮಾಂಡ್ ಮಣೆ ಹಾಕಿದೆ. ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ಗೆ ಕಾಂಗ್ರೆಸ್ ಬಿ ಫಾರ್ಮ್ ಕೊಟ್ಟಿದೆ. ಈ ಮೂಲಕ ಉಪ ಚುನಾವಣೆಯ ರಣಕಣದ ಕಲಿಯನ್ನ ಕಾಂಗ್ರೆಸ್ ನಿರ್ಧರಿಸಿದೆ. ಉಸ್ತುವಾರಿ ಸುರ್ಜೇವಾಲಾ ನೇತೃತ್ವದಲ್ಲಿ ಸುದೀರ್ಘವಾದಂತಹ ಮೀಟಿಂಗ್ ಒಂದು ನಡೆಯಿತು. ರಿಪೋರ್ಟ್ ಎಲ್ಲ ತೆಗೆದುಕೊಂಡಿದ್ರು, ಯಾರು ಅಭ್ಯರ್ಥಿ ಅಂತ ಹೇಳಿ ಮಾಡಿದ್ರೆ ಗೆಲುವು ನಮ್ಮದಾಗತ್ತೆ ಅಂತ. ಅದೆಲ್ಲವನ್ನು ಚರ್ಚೆ ಮಾಡಿ ಸಿಎಂ ಡಿಸಿಎಂ ಸಚಿವರ ಅಭಿಪ್ರಾಯವನ್ನ ಕೂಡ ಸುದೀರ್ಘ ಮಾತುಕತೆಯಲ್ಲಿ ಪಡ್ಕೊಂಡು ಸಚಿವ ಎಸ್ ಮಲ್ಲಿಕಾರ್ಜುನ್ ಹಾಗೆ ಜಮೀರ್ ಜೊತೆ ಕೂಡ ಈ ವಿಚಾರವನ್ನ ಚರ್ಚೆ ಮಾಡಿ ಸಮಾಲೋಚನೆಯನ್ನ ನಡೆಸಿ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಅಂತಿಮವಾಗಿ ಸಮರ್ಥ್ಗೆ ಬಿ ಫಾರ್ಮ್ ಅನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಕೂಡ ಉಮೇಶ್ ಮೇಟಿ ಸ್ಪರ್ಧೆಗೆ ವರಿಷ್ಠರು ಅಸ್ತು ಅಂತ ಹೇಳಿರುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಟ್ಟಾರೆ ಗೊಂದಲದ ಗೂಡಾಗಿದ್ದ 2 ಬೈ ಎಲೆಕ್ಷನ್ ಕ್ಷೇತ್ರದ ತನ್ನ ಅಭ್ಯರ್ಥಿಗಳನ್ನು ಫೈನಲ್ ಮಾಡುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಸಮರ್ಥ್ ಈಗ ಆಲ್ರೆಡಿ ಹೋಗಿ ನಾಮಿನೇಷನ್ ಫೈಲ್ ಮಾಡಿ ಬಂದಿದ್ರು. ಶುಕ್ರವಾರ ಒಳ್ಳೆ ದಿವಸ ಇದೆ ಅಂತ ಹೇಳಿ ಇದೀಗ ಮತ್ತೆ ಬಿ ಫಾರ್ಮ್ ಸಿಕ್ಕಿರೋದ್ರಿಂದ ನಾಳೆ ಸೋಮವಾರ, ನಾಳೆನೇ ಲಾಸ್ಟ್ ಡೇಟು ನಾಮಪತ್ರ ಸಲ್ಲಿಕೆಗೆ. ಹಾಗಾಗಿ ಮತ್ತೆ ಭರ್ಜರಿ ಮೆರವಣಿಗೆ ಕಾರ್ಯಕರ್ತರ ಬೆಂಬಲದೊಂದಿಗೆ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ಅವರಿಗೆ ಕಾಂಗ್ರೆಸ್ ಈಗ ಆಲ್ರೆಡಿ ಬಿ ಫಾರ್ಮ್ ಅನ್ನು ಕೊಟ್ಟಿದೆ. ಸುರ್ಜೇವಾಲಾ ನೇತೃತ್ವದಲ್ಲಿ ನಡೆದಂಥ ಸುದೀರ್ಘ ಮೀಟಿಂಗ್ನಲ್ಲಿ ಈ ತೀರ್ಮಾನಕ್ಕೆ ಬರಲಾಗಿದೆ. ಈಗ ಅಲ್ಪಸಂಖ್ಯಾತರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಲಾಬಿಯನ್ನು ಮಾಡಿದ್ರು, ಒತ್ತಡವನ್ನು ಹಾಕುವಂಥ ತಂತ್ರ ಕೂಡ ಮಾಡಿದ್ರು. 35 ವರ್ಷದಿಂದ ನಾವೇನು ಕೇಳಿರಲಿಲ್ಲ, ಇವಾಗ ಕೇಳ್ತೇವೆ, ಕುಟುಂಬ ರಾಜಕಾರಣ ಮಾಡಬೇಡಿ, ನಮಗೂ ಅವಕಾಶ ಕೊಡಿ ಅಂತ ಹೇಳಿದರು. ಬಟ್ ಅದನ್ನು ತಿರಸ್ಕರಿಸಿದೆ ಕಾಂಗ್ರೆಸ್ ಹೈಕಮಾಂಡ್. ಸಮರ್ಥ್ ಶಾಮನೂರ್ಗೆ ಟಿಕೆಟನ್ನು ಕೊಟ್ಟಿದೆ. ಇದನ್ನು ಕಾಂಗ್ರೆಸ್ಸಿನ ನಾಯಕರು ಜಬ್ಬಾರ್ ಅವರ ನೇತೃತ್ವದ ಆ ಒಂದು ಟೀಮು ಇದನ್ನು ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೋದು ನೋಡಬೇಕು. ಬಿಕಾಸ್ ಅವರು ರೀಸೆಂಟ್ಲಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದರು. ಒಂದು ವೇಳೆ ಹಂಗೇನಾದ್ರು ಟಿಕೆಟ್ ನಮಗೆ ಕೊಡೋದಿಲ್ಲ, ಕುಟುಂಬ ರಾಜಕಾರಣಕ್ಕೇ ಹೈಕಮಾಂಡ್ ಮಣೆ ಹಾಕತ್ತೆ ಅಂತ ಹೇಳಿದ್ರೆ 500 ಕೋಟಿ ಸುರಿದ್ರೂ ಪರವಾಗಿಲ್ಲ, ಸೋಲಿಸ್ತೀವಿ ನಾವು ಕಾಂಗ್ರೆಸ್ನ ಅಂಥೇಳಿ ಬಹಿರಂಗವಾಗಿ ಶಪಥ ಮಾಡಿದರು. 500 ರೂಪಾಯಿ ಕೊಟ್ಟರೆ ಸಾಕು ಓಟಿಗೆ ಬರ್ತಾರೆ ಅವರೆಲ್ಲ ಅನ್ನುವಂಥ ಟೀಕೆ ರೀತಿಯಾದಂಥ ಮಾತುಗಳು ಕೇಳಿ ಬಂದಿತ್ತು. ಹಾಗಾಗಿ ಸಿಡಿದೆದ್ದಂತಹ ಮುಸ್ಲಿಂ ನಾಯಕರೆಲ್ಲ 500 ಕೋಟಿ ಸುರಿದ್ರೂ ಪರವಾಗಿಲ್ಲ, ಸೋಲಿಸ್ತೀವಿ ಸರ್ತಿ ಅಂತ ಹೇಳಿದರು. ಅದೇ ಮುಂದುವರಿಯುತ್ತಾ ಅಥವಾ ಅಸಮಾಧಾನವನ್ನು ಶಮನ ಮಾಡಿ ಅವರು ಕೂಡ ಪಕ್ಷಕ್ಕೆ ಹೋರಾಡುವಂತಹ ವಾತಾವರಣವನ್ನು ಸೃಷ್ಟಿ ಮಾಡುವಲ್ಲಿ ಹೈಕಮಾಂಡ್ ಯಶಸ್ವಿ ಆಗುತ್ತಾ? ಇದು ಸದ್ಯಕ್ಕಿರುವಂಥ ಪ್ರಶ್ನೆ. ಇನ್ನು ಬಾಗಲಕೋಟೆಯಲ್ಲಿ ಟಿಕೆಟಿಗೋಸ್ಕರ ಕುಟುಂಬದಲ್ಲೇ ಪೈಪೋಟಿ ಇತ್ತು. ಮೇಟಿ ಅವ್ರ 4 ಮಕ್ಕಳಲ್ಲಿ ಮುಖ್ಯಮಂತ್ರಿಗಳು ಅವರನ್ನು ವಿಧಾನಸಭೆಗೆ ಕರೆಸ್ಕೊಂಡು ಚರ್ಚೆ ಎಲ್ಲ ಮಾಡಿದ್ರು. ಅಂತಿಮವಾಗಿ ಉಮೇಶ್ಗೆ ಟಿಕೆಟ್ ಕೊಟ್ಟಿದ್ದಾರೆ. ಬಟ್ ಮಹಾದೇವಿ ಮೇಟಿ ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಪಕ್ಷೇತರಳಾಗಿ ಕಣಕ್ಕಿಳಿತೀನಿ ಅಂತ ಘೋಷಣೆ ಮಾಡಿದರು. ಅವ್ರ ನಿಲುವು ಏನು ಅನ್ನೋದು ಕೂಡ ಇನ್ನೂ ಸ್ಪಷ್ಟ ಆಗಬೇಕಿದೆ.